ನಮಸ್ಕಾರಗಳು. ನಾನು ಇವತ್ತು ನಿಮಗೆ ಮೋಹಿನಿ ಭಸ್ಮಾಸುರ ಕಥೆಯನ್ನು ಹೇಳುತ್ತೇನೆ. ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಕ್ಷಸನಿದ್ದನು. ಅವನು ಶಿವಭಕ್ತ. ತಾನು ಚಿರಂಜೀವಿ ಆಗಬೇಕು, ಸಾಯಲೇಬಾರದು ಅಂತಹ ವರ ಪಡೆಯಬೇಕು ಎಂದು ತಪಸ್ಸಿಗೆ ಕುಳಿತ. ತಪಸ್ಸು ಮಾಡಿದ ಎಷ್ಟೋ ವರ್ಷಗಳವರೆಗೂ ತಪಸ್ಸು ಮಾಡಿದ. ಊಟ ತಿಂಡಿ, ಮಳೆ, ಚಳಿ, ಬಿಸಿಲು, ರಾತ್ರಿ ಹಗಲು ಇವೆಲ್ಲವನ್ನು ಗಮನಿಸದೆ ತಪಸ್ಸು ಮಾಡಿದ. ಅವನ ತಪಸ್ಸಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷನಾದನು. ನಿನಗೆ ಏನು ವರ ಬೇಕು ಎಂದು ಕೇಳಿದನು. ಎಷ್ಟಾದರೂ ರಾಕ್ಷಸ, ಕೆಟ್ಟ ಬುದ್ಧಿ ಎಲ್ಲಿ ಹೋಗುತ್ತದೆ? ನಾನು ಯಾರ ತಲೆಯ ಮೇಲೆ ಕೈ ಇಡುತ್ತೀನೋ ಅವರು ಸುಟ್ಟು ಭಸ್ಮವಾಗಿ ಬಿಡಬೇಕು, ಅಂತಹ ವರ ಕೊಡು ಎಂದು ಶಿವನಿಗೆ ಕೇಳಿದ. ಶಿವ ತಥಾಸ್ತು, ಹಾಗೆ ಆಗಿಲ್ಲ ಎಂದು ವರ ಕೊಟ್ಟು ಬಿಟ್ಟ. ರಾಕ್ಷಸ ಯೋಚನೆ ಮಾಡಿದ. ನಾನು ಶಿವನ ತಲೆಯ ಮೇಲೆ ಕೈ ಇಟ್ಟರೆ ಅವನು ಸುಟ್ಟು ಭಸ್ಮವಾಗಿ ಬಿಡುತ್ತಾನೆ. ಆವಾಗ ನಾನೇ ಈ 3 ಲೋಕದ ಒಡೆಯ ಆಗುತ್ತೇನೆ. ನನ್ನನ್ನು ಯಾರು ಸೋಲಿಸುವುದಕ್ಕೆ ಆಗುವುದಿಲ್ಲ ಅಂದುಕೊಂಡ. ನೀನು ಕೊಟ್ಟಿರೋ ವರ ನಿಜವೋ ಸುಳ್ಳು ಎಂದು ಹೇಗೆ ಗೊತ್ತಾಗುವುದು? ಇಲ್ಲಿ ಯಾರೂ ಇಲ್ಲ, ನಿನ್ನ ತಲೆಯ ಮೇಲೆ ಕೈ ಇಟ್ಟು ಪರೀಕ್ಷೆ ಮಾಡುತ್ತೀನಿ ಎಂದು ಶಿವನಿಗೆ ಹೇಳಿದ. ಶಿವನಿಗೆ ಗಾಬರಿ ಆಯಿತು. ರಾಕ್ಷಸ ಶಿವನ ತಲೆಯ ಮೇಲೆ ಕೈ ಇಡಲು ಬಂದಾಗ ಶಿವ ಓಡತೊಡಗಿದ. ಬೆಟ್ಟ ಹತ್ತದ, ಇಳಿದ, ಕಾಡಲ್ಲೆಲ್ಲ ಓಡಾಡಿದ. ಆದರೂ ರಾಕ್ಷಸ ಅವನ ಹಿಂದೆನೇ ಅಟ್ಟಿಸಿಕೊಂಡು ಬರುತ್ತಿದ್ದನು. ವಿಷ್ಣು ಇವನ್ನೆಲ್ಲವನ್ನು ಗಮನಿಸುತ್ತಿದ್ದನು. ಹಿಂದೆ ಮುಂದೆ ನೋಡದೆ ವರ ಕೊಟ್ಟರೆ ಹೀಗೆ ಆಗುತ್ತದೆ. ಪಾಪ ಶಿವ, ಹೋಗಿ ಸುಸ್ತಾಗಿದೆ, ಏನಾದ್ರು ಮಾಡೋಣ ಅಂದುಕೊಂಡ. ಒಬ್ಬ ಸುಂದರವಾದ ಹುಡುಗಿಯ ವೇಷ ಧರಿಸಿದ. ಶಿವ ಒಂದು ತಿರುವಿನಲ್ಲಿ ಓಡಿದಾಗ ರಾಕ್ಷಸನು ಅಲ್ಲಿ ಹೋಗಬೇಕೆನ್ನುವಾಗ ವಿಷ್ಣು ಮೋಹಿನಿಯ ರೂಪದಲ್ಲಿ ರಾಕ್ಷಸನ ಮುಂದೆ ಬಂದನು. ಬಹಳ ಸುಸ್ತಾಗಿರುವಂತಿದೆ, ಇಲ್ಲೇ ನಮ್ಮ ಆಶ್ರಮವಿದೆ, ಊಟ ಮಾಡಬಾರದೆ ಎಂದು ಕೇಳಿದಳು. ರಾಕ್ಷಸ ಮೋಹಿನಿಯನ್ನು ಕಂಡು ಮರುಳಾಗಿ ಬಿಟ್ಟ. ನೀನು ತುಂಬ ಸುಂದರವಾಗಿದ್ದೀಯ, ನನ್ನನ್ನು ಮದುವೆ ಆಗುತ್ತೀಯಾ ಎಂದು ಕೇಳಿದನು. ಯಾರು ಚೆನ್ನಾಗಿ ನಾಟ್ಯ ಮಾಡುತ್ತಾರೋ ಅವರೇ ನನ್ನನ್ನು ಮದುವೆ ಆಗಬಹುದು ಎಂದಳು ಮೋಹಿನಿ. ನಿನ್ನನ್ನು ಮದುವೆ ಆಗಲು ನಾನು ಏನನ್ನು ಬೇಕಾದ್ರೂ ಮಾಡುತ್ತೀನಿ, ನಾಟ್ಯ ಕಲಿಯುತ್ತೀನಿ, ನೀನೇ ನಾಟ್ಯ ಕಲಿಸಿಕೊಡು ಎಂದು ಬೇಡಿಕೊಂಡ. ಮೋಹಿನಿ ಒಂದೊಂದೇ ಹೆಜ್ಜೆ ಹೇಳಿಕೊಡುತ್ತಾ ಒಂದು ಹೆಜ್ಜೆಯಲ್ಲಿ ಅವಳ ಕೈಯನ್ನು ಅವಳ ತಲೆಯ ಮೇಲೆ ಇಟ್ಟುಕೊಂಡಳು. ರಾಕ್ಷಸನು ಒಂದೊಂದು ಹೆಜ್ಜೆ ಇಡುತ್ತಾ ಅವನ ಕೈಯನ್ನು ಅವನ ತಲೆಯ ಮೇಲೆ ಇಟ್ಟುಕೊಂಡನು. ತಾನೇ ತನ್ನ ಕೈಯನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಂಡು ರಾಕ್ಷಸ ಸುಟ್ಟು ಭಸ್ಮವಾಗಿ ಬಿಟ್ಟ. ಹೀಗೆ ರಾಕ್ಷಸನ ಅಂತ್ಯವಾಯಿತು. ಎಲ್ಲರೂ ನಿಟ್ಟುಸಿರು ಬಿಟ್ಟರು. ಧನ್ಯವಾದ.